ತುಂಬ ಕಡೆ ಗಲಾಟೆಗೂ ಕಾರಣವಾಗ್ತಾ ಇದೆ. ಬೈಕಲ್ಲಿ ಟ್ಯಾಕ್ಸಿ ಸೇವೆ ಕೊಡಬಾರ್ದು. ಈ ಥರ ಇವರು ಬೈಕಲ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಓಡಿಸ್ತಾ ಇದ್ದರೆ ನಾವು ಆಟೋದವರು, ನಾವು ಕ್ಯಾಬ್ನವರು ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ. ನಾವೇನು ಮಾಡಬೇಕು? ಇವರಿಗೆ ಓಡಾಟಕ್ಕೂ ಗಾಡಿ ಆಯಿತು ಇವ್ರಿಗೆ. ಈ ಕಡೆ ಇವ್ರಿಗೆ ಸಂಪಾದನೆಯೂ ಆಯಿತು. ಬಟ್ ನಮ್ದು ಹಾಗಲ್ವಲ್ಲ. ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಕೆಲವರು ಇರಬಹುದು ರ್ಯಾಪಿಡೋಗೆ ಅಂತನೋ ಅಥವಾ ಬೈಕ್ ಟ್ಯಾಕ್ಸಿಗೆ ಅಂತಲೇ ಅವ್ರು ಕೊಂಡ್ಕೊಂಡಿರಬಹುದು. ಬೈಕನ್ನು ಕೊಂಡುಕೊಂಡು ಅದರಲ್ಲಿ ಅವರು ಅದು ಮಾಡ್ತಿರಬಹುದು. ಆದರೆ ರಾಜ್ಯದಲ್ಲಂತೂ ವಿರೋಧ. ಅನೇಕ ಕಡೆಗಳು ಆಟೋ ಚಾಲಕರು ನೋಡಿದ್ದೀವಿ. ಯಾರೋ ಬೈಕ್ ಹೋಗ್ತಿರೋನ ಅಡ್ಡಗಟ್ತಾರೆ. ನೀನು ಯಾಕೆ ಇದನ್ನು ಓಡಿಸ್ತಾ ಇದೆಯಾ? ನೀನು ಆಟೋ ತೊಗೊಂಡು ಓಡಿಸು, ರೂಲ್ ಎಲ್ಲಿದೆಯಪ್ಪ ನೀನು ಹೇಳು ಅಂತ ಈ ಟೂ ವೀಲರವರು ಕೇಳ್ತಾ ಇರ್ತಾರೆ. ಎಲ್ಲಿದೆ ರೂಲ್ಸು? ಅಥವಾ ರೂಲ್ಸ್ ಬಂದಿದೆಯಾ? ಯಾರು ನಿನಗೆ ಹೇಳಿದ್ರು? ನಿನ್ನ ಸಂಪಾದನೆ ನೀನು ಮಾಡ್ತಾಯಿದ್ದೀನಿ, ನನ್ನ ಸಂಪಾದನೆ ನಾನು ಮಾಡ್ತಾಯಿದ್ದೀನಿ, ರೂಲ್ಸ್ ಇದ್ದರೆ ಹೇಳು, ನಾವು ನಿಲ್ಲಿಸ್ತೀವಿ ಅಂತ ಈ ಜಗಳ ನಡೀತಾನೇ ಇರುತ್ತೆ. ಯಾವಾಗೆಲ್ಲ ಈ ಥರ ಟೂ ವೀಲರಲ್ಲಿ ಯಾರಾದರೂ ಟ್ಯಾಕ್ಸಿ ಸೇವೆ ಕೊಡ್ತಾ ಇದ್ದರೆ ಅಂಥವ್ರನ್ನ ಹಿಡಿಯೋದು, ಗಲಾಟೆ ಮಾಡೋದು, ಕೆಲವು ಕಡೆ ಹೊಡೆದಿರೋ ಘಟನೆಗಳು ಕೂಡ ಇದೆ. ಇದರ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಕೇಂದ್ರ. ರಾಜ್ಯದಲ್ಲಿ ಅನುಮತಿ ಸಿಗುತ್ತಾ? ಈಗ ಬೈಕ್ ಟ್ಯಾಕ್ಸಿ ಸೇವೆಗೆ ರಾಜ್ಯದಲ್ಲಿ ಕೇಂದ್ರದಿಂದ ಅನುಮತಿ ಸಿಕ್ಕಾಯಿತು. ಈಗ ಏನಂದರೆ ಕೇಂದ್ರ ಏನು ಮಾಡ್ತಾ ಇದೆ, ರಾಜ್ಯಗಳಿಗೆ ಬಿಡ್ತಾ ಇದೆ ಅದನ್ನು. ನೋಡ್ರಪ್ಪ, ನಿಮ್ಮ ರಾಜ್ಯದಲ್ಲಿ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮಾರ್ಗಸೂಚಿಯನ್ನಂತೂ ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಅನುಮತಿಸಿದರೆ ಅಗ್ರಿಗೇಟರ್ ಸೇವೆ ಸಿಗುತ್ತೆ ನಿಮಗೆ. ಒಂದು ವೇಳೆ ರಾಜ್ಯಗಳೇನಾದರೂ ಅನುಮತಿಯನ್ನು ಕೊಟ್ಕೊಂಡ್ರೆ ನೀವು ಅದನ್ನು ಬೈಕ್ ಟ್ಯಾಕ್ಸಿಗೂ ನೀವು ಎಸ್ ಅಂತ ಹೇಳಬಹುದು ಅಂತ. ಓಲಾ, ಉಬರ್, ರ್ಯಾಪಿಡೋಗಳಿಗೆ ಕೇಂದ್ರದ ಮಾರ್ಗಸೂಚಿ ಇದೆ. ಇಲ್ಲಿ ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ಮಾರ್ಗಸೂಚಿ 2025 ಬಿಡುಗಡೆಯಾಗಿದೆ. ಪೀಕ್ ಅವರಲ್ಲಿ ಈಗ ಈ ಶುಲ್ಕ ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಇದು ಜನಗಳ ದೃಷ್ಟಿಯಿಂದ ಹೊರೆ. ಯಾರ್ಯಾರು ಕ್ಯಾಬ್ಗಳು ಓಡಿಸ್ತಾರೋ, ಯಾರ್ಯಾರು ಆಟೋಗಳು ಓಡಿಸ್ತಾರೋ ಅವ್ರಿಗೆ ಇದು ಲಾಭ ಅಂತ. ಹೇಗೆ? ಪೀಕ್ ಅವರ್, ತುಂಬ ಜನ ಓಡಾಡುವಂಥ ಸಮಯ ಇದೆಯಲ್ಲ, ಅದನ್ನು ಪೀಕ್ ಅವರ್ ಅಂತ ಕರೀತಾರೆ. ಬೆಳಗ್ಗೆ ಕೆಲಸದ ಟೈಮು, ಸಾಯಂಕಾಲ ಕೆಲಸ ಬಿಡುವಂಥ ಸಂದರ್ಭದಲ್ಲಿ ಜನ ಓಡಾಟ ಜಾಸ್ತಿ ಇರುತ್ತೆ, ಮೂಮೆಂಟ್ ಜಾಸ್ತಿ ಇರುತ್ತಲ್ಲ. ಆಗ ಬೇಕಾದರೆ ನೀವು ದುಪ್ಪಟ್ಟು ಬೆಲೆ ಬೇಕಾದರೂ ಹಾಕಿ. ಓಲಾಗೆ ಉಬರ್ಗೆ 100 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಯೂಶ್ವಲಿ ನಾನು ರೆಗ್ಯುಲರಾಗಿ ಓಡಾಡಬೇಕಾದ್ರೆ 100 ರೂಪಾಯಿ ಇದೆಯಪ್ಪ ನಮ್ಮ ಮನೆಯಿಂದ ಒಂದು ಪ್ಲೇಸ್ ಒಂದು ಅಂದ್ಕೊಂಡಾಗ, ನೀವು ಬೇಕಾದರೆ 200 ರೂಪಾಯಿ ಮಾಡ್ಕೋಬೋದು. 100% ಏರಿಸ್ಬಹುದು ನೀವು ಅಂತ ಕೇಂದ್ರ ಬಿಡುಗಡೆ ಮಾಡಿರೋ ಮಾರ್ಗಸೂಚಿ ಇದು. 100 ರೂಪಾಯಿ ಇರೋ ಕಡೆ 200 ರೂಪಾಯಿ ವಸೂಲಿ ಮಾಡ್ಕೊಳ್ಬಹುದು. ಅವ್ರನ್ನ ಯಾರೂ ಕೇಳಂಗಿಲ್ಲ ಅವರು. ಈ ಮೊದಲು ಪೀಕ್ ಅವರ್ನ ಮಿತಿ 1.5 ಪಟ್ಟು ಮಾತ್ರ ಇತ್ತು. 100 ರೂಪಾಯಿದಾಗ ಒಂದು 50 ರೂಪಾಯಿ ಜಾಸ್ತಿ ತೊಗೊಳ್ಳಿ ನೀವು ಅಂತ ಇತ್ತು. ಈಗೇನಾಗಿದೆ, ಡಬಲ್ ಮಾಡ್ಕೊಳ್ಳಿ ನೀವು ಅಂತ ಆಗಿದೆ. 3 ತಿಂಗಳ ಒಳಗಡೆ ಹೊಸ ನಿಯಮ ಜಾರಿಗೆ ತರಬೇಕು ಅಂತ ಸೂಚನೆ ಇದೆ. ಇಲ್ಲಿ ಎಲ್ಲ ರಾಜ್ಯಗಳಿಗೂ ಸಲಹೆಯನ್ನು ಕೊಟ್ಟಿರೋದು ಕೇಂದ್ರ ಸಲಹೆ ಮಾತ್ರ. ಇದು ತಗೊಳ್ಳೋದು ಬಿಡೋದು ರಾಜ್ಯಗಳಿಗೆ ಬಿಟ್ಟಂಥ ವಿಚಾರ ಆಗುತ್ತೆ. ಕೇಂದ್ರ ಸರ್ಕಾರ ಇಂಥ ಸಲಹೆಯನ್ನು ಕೊಟ್ಟಿದೆ. ಚಾಲಕರ ಆದಾಯ ಗ್ಯಾರಂಟಿಗಾಗಿ ಇದು ಹೊಸ ಮಾರ್ಗಸೂಚಿ. ಚಾಲಕರದ್ದು ಆದಾಯ ಜಾಸ್ತಿ ಆಗಬೇಕು, ಅವ್ರಿಗೊಂದು ಕನ್ಫರ್ಮ್ ಆಗ್ತಕ್ಕಂಥ ಒಂದು ಇನ್ಕಮ್ ಇರಬೇಕು, ಒಂದು ಗ್ಯಾರಂಟಿ ಇನ್ಕಮ್ ಸಿಗಬೇಕು ಅವ್ರಿಗೆ. ಆ ಕಾರಣಕ್ಕೆ ಈ ಗೈಡ್ಲೈನ್ಸ್ ಬಿಟ್ಟಿದ್ದೀವಿ ಅಂತ. ಚಾಲಕ ಬುಕಿಂಗ್ ರದ್ದುಗೊಳಿಸಿದರೆ, ಒಂದು ವೇಳೆ ಚಾಲಕ ಏನಾದರೂ ಬುಕಿಂಗ್ ರದ್ದು ಮಾಡಿಬಿಟ್ರೆ, ಚಾಲಕ ನಾನು ಬರಲ್ಲ ಅಂತ ಬುಕಿಂಗ್ ರದ್ದು ಮಾಡಿದ್ರೆ ಮೂಲ ದರದಲ್ಲಿ 10% ದಂಡ ಆಗುತ್ತೆ. ಚಾಲಕರಿಗೆ 5 ಲಕ್ಷ ರೂಪಾಯಿವರೆಗಿನ ವಿಮಾ ರಕ್ಷಣೆ ಕಡ್ಡಾಯ ಇರುತ್ತೆ. ಇನ್ನೊಂದು ಕಡೆ ಇದೇ ರೀತಿಯಲ್ಲಿ ಈ ಕಡೆ ಪ್ಯಾಸೆಂಜರ್ ಏನಾದರೂ ಅವರೇನಾದರೂ ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಡೋದು ಆದಾಗಲೂ 10% ಇರುತ್ತೆ. ಆದರೆ ಈ ಟೋಟಲ್ 10% ಅನ್ನೋದು 100 ರೂಪಾಯಿ ದಾಟಬಾರದು ಅಂತ ಇರಲಿ. ಪೀಕ್ ಅವರ್ ಅಂದರೆ ಯಾವುದು ನೋಡಿ? ರಸ್ತೆಗಳಲ್ಲಿ ಹೆಚ್ಚು ಟ್ರಾಫಿಕ್ ಇರತಕ್ಕಂಥ ಸಮಯ, ಕ್ಯಾಬ್ಗಳಿಗೆ ಬೇಡಿಕೆ ಹೆಚ್ಚಿರುವ ಸಂದರ್ಭ. ಅದು ಕೆಟ್ಟ ಹವಾಮಾನ, ಜೋರಾಗಿ ಮಳೆ ಇದೆ, ತುಂಬ ಬಿಸಿಲಿದೆಯಪ್ಪ, ಇಂಥ ಸಂದರ್ಭಗಳಲ್ಲಿ ಇದು ಪೀಕ್ ಅವರ್ ಅಂತ ಕನ್ಸಿಡರ್ ಮಾಡಬಹುದು. ಬೆಳಗ್ಗೆ 8ರಿಂದ 11 ಗಂಟೆ, ಸಾಯಂಕಾಲ 5ರಿಂದ 9 ಗಂಟೆ ಪೀಕ್ ಅವರ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಳೆ, ಹಬ್ಬ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಸಂದರ್ಭ ಇವೆಲ್ಲವೂ ಕೂಡ ಪೀಕ್ ಅವರ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಅಗ್ರಿಗೇಟರ್ಗಳು 100 ರೂಪಾಯಿ ಇರೋ ಕಡೆ 200 ರೂಪಾಯಿ ಮಾಡಬಹುದು, 200 ಇರೋ ಕಡೆ 400 ರೂಪಾಯಿ ಬೇಕಾದರೂ ಮಾಡಬಹುದು. ಜನದಟ್ಟಣೆ ಇಲ್ಲಪ್ಪ, ಆಯಿತು ಟ್ರಾಫಿಕ್ ಏನಿಲ್ಲ, ಜನದಟ್ಟಣೆ ಇಲ್ಲ ಅಂತ ಬಂದಾಗ, ಜನದಟ್ಟಣೆ ಇಲ್ಲದೇ ಇದ್ದಾಗಲೂ ಜನರ ಮೇಲೆ ಪರಿಣಾಮ ಬೀರುತ್ತೆ. ಕನಿಷ್ಠ ಮೂಲ ದರ 50% ನಿಗದಿಯಾಗುತ್ತೆ. ಪ್ರಯಾಣ ಸಮಯ ಕಡಿಮೆ ಇದ್ದರೂ ಕೂಡ ಕನಿಷ್ಠ ದರ ಪಾವತಿ ಮಾಡಲೇಬೇಕು. ಪ್ರಯಾಣದ ಸಮಯನೇ ಕಡಿಮೆ ಇದೆಯಲ್ಲ ಅಂದರೂ ಕೂಡ ಮಿನಿಮಮ್ ಇಷ್ಟಂತ ಇದೆ, ಅದಷ್ಟನ್ನು ನೀವು ಕೊಡಲೇಬೇಕು ಅಂತ. ಜನದಟ್ಟಣೆ ವೇಳೆಯಲ್ಲಿ 2 ಕಿಲೋಮೀಟರ್ಗೆ 100 ರೂಪಾಯಿ ದರ ಇದ್ದರೆ, ಜನದಟ್ಟಣೆ ಇಲ್ಲದೇ ಇದ್ದಾಗ ಕನಿಷ್ಠ 50 ರೂಪಾಯಿ ಪಾವತಿ ಮಾಡಲೇಬೇಕಾಗತ್ತೆ. ಕೇವಲ 2 ಕಿಲೋಮೀಟರ್ ಅಂತ ಕಡಿಮೆ ದರವನ್ನು ಕೊಡುವಂತಿಲ್ಲ ಅಂತ.